ಆಗ್ರಹ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ ನೀವೇ ನೈತಿಕ ಹೊಣೆ ಹೊರಬೇಕು, ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಚಳುವಳಿಯ ಮೂಲಕ ಮಾಡಿದ್ದೇವೆ. ಸರ್ಕಾರದ ತನಿಖೆಯ ಪಾತ್ರದ ಬಗ್ಗೆ ನಮಗೆ ಸಂಶಯ ಇದೆ. ಇದು ಬಹುರಾಜ್ಯಗಳಿಗೆ ಸಂಬಂಧಿಸಿದಂಥ ಹಗರಣ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕಂಡು ಬರ್ತಾ ಇದೆ, ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರಲ್ಲಿ ಯಾರ್ಯಾರು ಆಪಾದಿತರಿದ್ದಾರೆ ಅವರು ಆಂಧ್ರ ಪ್ರದೇಶಕ್ಕೆ ಸೇರಿದವರು ಇದ್ದಾರೆ, ತೆಲಂಗಾಣಕ್ಕೆ ಸೇರಿದವರು ಇದ್ದಾರೆ. ಈ ಎಲ್ಲ ಅನುಮಾನಗಳ ಹಿನ್ನೆಲೆಯಲ್ಲಿ ಈಗಾಗಲೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ CBI ತನಿಖೆಗೆ ಪತ್ರ ಬರೆದಿರೋ ಕಾರಣಕ್ಕೆ ನೀವು ಯಾಕೆ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಇಡೀ ಸಮಗ್ರ ತನಿಖೆಯನ್ನು CBIಗೆ ವಹಿಸಿಲ್ಲ? ನೀವು ರಾಜ್ಯ ಸರ್ಕಾರ ಯಾಕೆ ಇಡೀ ಯಾವಾಗ CBIಗೆ ಅವ್ರು ಬರೆದ್ರು ಆ ಕ್ಷಣದಲ್ಲೇ ನೀವು ರಾಜ್ಯ ಸರ್ಕಾರ ವಹಿಸಬೇಕಾಗಿತ್ತು, ಯಾಕೆ ನೀವು ವಹಿಸಿಲ್ಲ? ಇದೆಲ್ಲವೂ ನಮಗೆ ಸಂಶಯವನ್ನು ಮೂಡಿಸ್ತಾ ಇರತಕ್ಕಂಥ ಮತ್ತು ಗೊಂದಲ ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೆದಿದೆ ಅಂತಕ್ಕಂಥದ್ದು ನಮ್ಮ ಆಪಾದನೆ ಇದೆ. ನೋಡಿ, 13ನೇ ಆರೋಪಿ ಈ ಪ್ರಕರಣದಲ್ಲಿ ಸತ್ಯರಾಜ್ ವರ್ಮಾ, ಅಂದರೆ ಇವರು ಕ್ರೈಮ್ ನಂಬರಲ್ಲಿ 13ನೇ ಆರೋಪಿ ಅಂತ ದಾಖಲಿಸಿರುವಂಥ ಸತ್ಯರಾಜ್ ವರ್ಮಾ ಮತ್ತು ಸಚಿವರಾಗಿರ್ತಕ್ಕಂಥ ಬೋಸ್ರಾಜ್ರವರಿಗಿರುವಂಥ ಸಂಬಂಧ ಏನು? ಕೇವಲ ಜಾತಿ ಸಂಬಂಧನೋ ಅಥವಾ ವ್ಯಾವಹಾರಿಕ ಸಂಬಂಧನೂ ಇದೆಯೋ? ಈ ಬಗ್ಗೆಯೂ ತನಿಖೆ ಆಗಬೇಕಾಗಿತ್ತು. ಈ ಬಗ್ಗೆ ತನಿಖೆ ಆಗಿಲ್ಲ. ಆ ಸತ್ಯರಾಜ್ ವರ್ಮಾ ಬ್ಯಾಕ್ಗ್ರೌಂಡ್ ಏನು? ನಮಗೆ ಒಂದು ಪ್ರೈಮರಿ ಇನ್ಫಾರ್ಮೇಷನ್ ಬಂದಿರೋದು, ಇದೇ ಥರದ ಹಗರಣ ಹಿಂದೆ ಕಾಂಗ್ರೆಸ್ ಸರ್ಕಾರ ಛತ್ತೀಸ್ಗಢದಲ್ಲಿದ್ದಾಗಲೂ ನಡೆದಿದೆ. ಆ ಹಗರಣದಲ್ಲೂ ಸತ್ಯರಾಜ್ ವರ್ಮಾರವರ ಪಾತ್ರ ಇದೆ ಅಂತಕ್ಕಂಥ ಸಂಶಯವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಏನಾದರೂ ತನಿಖೆ ಆಗಿದೆಯಾ, ಪ್ರಗತಿಯಾಗಿದೆಯಾ? ಅದೇ ಸತ್ಯರಾಜ್ ವರ್ಮಾ ಮಾಜಿ ಸಚಿವ ನಾಗೇಂದ್ರ ಮತ್ತು ಅವರ ಸಂಗಡಿಗರು ನಮ್ಮ ಮೇಲೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ತನಿಖೆ ನಡೆದಿದೆಯಾ? ಆ ರೀತಿ ಏನಾದ್ರು ಜೀವ ಬೆದರಿಕೆ ಹಾಕ್ತಾ ಇದ್ದರೆ ಇದೊಂದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗುತ್ತೆ. ಈ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಅವ್ರು ಹೇಳಿದ ನಂತರವೂ ಕೂಡ ನೀವ್ಯಾಕೆ ನಾಗೇಂದ್ರ ಅವ್ರನ್ನ ಇನ್ನೂ ಅರೆಸ್ಟ್ ಮಾಡಿಲ್ಲ? ಅವ್ರು ಕೋರ್ಟ್ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿರೋದು, ನಾಗೇಂದ್ರ ಮತ್ತು ಸಂಗಡಿಗರು ನಮಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ. ಅದು ಸತ್ಯಾಸತ್ಯತೆ ತಿಳ್ಕೊಳ್ಳುವ ಕೆಲಸವನ್ನು SIT ಮಾಡಲಿಲ್ಲ ಮತ್ತು ನಾಗೇಂದ್ರ ಅವ್ರನ್ನ ಅರೆಸ್ಟ್ ಮಾಡುವ, ತನಿಖೆಗೊಳಪಡಿಸುವ ಕೆಲಸನೂ ಕೂಡ ಮಾಡಿಲ್ಲ. ಯಾಕೆ ಆ ರೀತಿ ನೀವು ಅವ್ರನ್ನ ಅರೆಸ್ಟು ಮಾಡ್ದಲೇ ತನಿಖೆಗೂ ಒಳಪಡಿಸದೇ ಇರೋದಕ್ಕೆ ಕಾರಣ ಏನು? ಆ ರೀತಿ ಒತ್ತಡ ನಿಮ್ಮ ಮೇಲೆ ಏನಿದೆ ಅನ್ನೋದು ನನ್ನ ಆರೋಪ ಇದೆ.